ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗುವಂಥ ಸಮಯ. ಪಾಕಿಸ್ತಾನದ ಕಾಮ್ರಾನ್ ಅಕ್ಮಲ್ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ಕೊಡ್ತಾರೆ ರೀ, ಕಾಯ್ಕೊಂಡು ಕೂತ್ಕೊಂಡಿರಿ. 14ನೇ ತಾರೀಕು ಸರಿಯಾಗಿ ಕೊಡ್ತೀವಿ ನಾವು. ಇಂಡಿಯಾಗೆ ಕಾದಿದೆ ಸರಿಯಾಗಿ ಸರ್ಪ್ರೈಸ್. ಇವಾಗ ಅಂಡರ್ ಡಾಗ್ಸ್ ಥರ ನೋಡ್ತಾ ಇದ್ದೀರಲ್ವಾ ನಮ್ಮನ್ನ, ಏನೋ ಡಬ್ಬಾ ಟೀಮ್ ಥರ ನೋಡ್ತಾ ಇದ್ದೀರಲ್ವಾ. ಪಾಕಿಸ್ತಾನ ಎಂಥ ಟೀಮ್ ಮಾಡಿದೆ ಅಂತಂದರೆ ಈ ಸಲ ಸೈಕಾಗಿರೋ ಟೀಮ್ ಮಾಡಿದೆ. ಇಂಡಿಯಾ ಅಂಡರ್ ಡಾಗ್ಸ್ ಅಂತ ಅನ್ಕ ಬತ್ತಾವ್ರೆ. ಇಂಡಿಯಾ ಅಂಡರ್ ಎಸ್ಟಿಮೇಟ್ ಮಾಡ್ತಾವ್ರೆ ನಮ್ಮನ್ನು. ಸರಿಯಾಗಿ ಕೊಡ್ತೀವಿ ಬನ್ನಿ ಸರ್ಪ್ರೈಸ್ನ ಅಂತ ಹೇಳ್ತಾವ್ರೆ. ನಾವು ಹೇಳ್ತೀವಿ ಇಂಡಿಯನ್ಸು, ಅಪ್ಪ ನಿಮ್ದು ಅಮಿಕೊಂಡಿರಪ್ಪ, ಅಲ್ಲಿ ಎಲ್ಲ ವರ್ಷವೂ ಇದೆ ಸರ್ಪ್ರೈಸ್ ಕೊಡ್ತೀವಿ ಅಂತಲೇ ಹೇಳೋದು ನೀವು. ಆಮೇಲೆ ಮ್ಯಾಚೆಲ್ಲ ಆದಮೇಲೆ ಕಾಣೆ ಆಗಿ ಹೋಗ್ಬಿಡ್ತಿರಲ್ಲ ನೀವೆಲ್ಲ ಎಕ್ಸ್ ಕ್ರಿಕೆಟರ್ಸ್ಗಳೆಲ್ಲ. ಎಲ್ಲೋಗಿದ್ದೀರಾ ಅಂತ ಹುಡುಕ್ಬೇಕು ತಡಕಬೇಕು ನಿಮ್ಮನ್ನ ಅಂತ ನಾವು ಇಂಡಿಯನ್ಸ್ ಹೇಳ್ತೀವಿ. ಹೌದು ಗುರು, ಕಾಣೆ ಆಗ್ಬಿಡ್ತಾರೆ ಮ್ಯಾಚ್ ಆಗ್ತಾ ಇದ್ದಂಗೆ, ಯಾಕಂದ್ರೆ ಇಂಡಿಯಾಗೆ ಗೆದ್ದಿರ್ತಾರಲ್ಲ ಅದಕ್ಕೆ. ಅಪ್ಡೇಟ್ ಬಿಟ್ಟು ಬ್ಯಾನ್ ಕಟಿಂಗ್ ಒಂದು ಸೆಟ್ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೆ. ಇದು ಸ್ಟ್ರಾಂಗೆಸ್ಟ್ 11 ಆಫ್ ಆಲ್ ಟೈಮ್ ಅಂತ ಅನ್ಸುತ್ತಂತೆ. T20s ಅಂತ ಬಂದಾಗ ಫಸ್ಟ್ ಬೆನ್ ಕಟಿಂಗ್ ಅಂದರೆ ಯಾರು ಅಂತ ಕೂತಾನೆ. 2016 ನಮ್ಮ RCBಗೆ ಇಟ್ರಲ್ಲಪ್ಪ ಗೂಟನ ಫೈನಲ್ಸಲ್ಲಿ, ಅವರನ್ನೇನೆ. ಕ್ರಿಸ್ ಗೇಲ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಎಬಿ ಡಿವಿಲಿಯರ್ಸ್, MS ಧೋನಿ ಆ್ಯಂಡ್ ರಸಲ್, ಶೈನ್ ವಾಟ್ಸನ್, ರಾಶಿದ್ ಖಾನ್, ಸುನಿಲ್ ನಾರಾಯಣ್. ರಾಶಿದ್ ಖಾನ್ ನೋಡಿ ಎಷ್ಟು ಎಂಗೇಜ್ ಅಲ್ಲೇ ಎಲ್ಲೆಲ್ಗೋ ಬಂದುಬಿಟ್ಟಿದ್ದಾರೆ. ಸುನಿಲ್ ನಾರಾಯಣ್, ಜಸ್ಪ್ರೀತ್ ಬುಮ್ರಾ ಆ್ಯಂಡ್ ಲಸಿತ್ ಮಲಿಂಗ ಎಲ್ಲ ಇರೋ ಬರೋಲ್ಲ ಲೆಜೆಂಡ್ಸು. ಬಟ್ ಚಿಕ್ಕ ವಯಸ್ಸಲ್ಲೇ ಲೆಜೆಂಡ್ ಆಗಿರೋದಿಲ್ಲ ಯಾರು ಅಂತಂದರೆ ಅದು ರಾಶಿದ್ ಖಾನು. ಸೊ ಟೀಮ್ ನೋಡ್ತಂದ್ರೆ ಹೌದು ಸಿಕ್ಕಾಪಟ್ಟೆ ಕ್ವಾಲಿಟಿ ಇರತ್ತರನೇ ಇದೆ. ಅಪ್ಡೇಟ್ ನಂಬರ್ 3, ಮೋಹಿತ್ ಶರ್ಮಾ ಒಂದು ಸೆಟ್ ಹಾಕಿಬಿಟ್ಟಿದ್ದಾರೆ. ಫಿಯರ್ಲೆಸ್, ಭಯನೇ ಇಲ್ಲದೆ ಇರೋವಂಥವ್ರು ಅಂತ ಅಂದಾಗ ಕ್ರಿಕೆಟಲ್ಲಿ ನಿಮಗೆ ಯಾರು ಅನ್ನಿಸ್ತಾರೆ ಅಂತ ಕೇಳಿದಾಗ ಹೋಗಿ ಕೊಟ್ಟರು ಅಂತ ಉತ್ತರ ಇದು. ಇಟ್ಸ್ ವಿರಾಟ್ ಕೊಹ್ಲಿ, ಒನ್ ಆ್ಯಂಡ್ ಓನ್ಲಿ ಅಂತ ಹೇಳಿದರೆ. ಭಯನೇ ಪಟ್ಕೊಳ್ಳಲಾಗಿರೋ ಅದು ಯಾವುದೇ ಅಂಥ ಆಸ್ಟ್ರೇಲಿಯನ್ ಟೀಮ್ನೇ ಒಂಥರ ಸ್ಲೆಡ್ಜ್ ಮಾಡ್ತಾ ಇದ್ದಂಥ, ಒಂಥರ ಸೈಕ್ ಮಾಡ್ತಾ ಇದ್ದಂಥ ಆಸ್ಟ್ರೇಲಿಯನ್ ಟೀಮ್ನೇ ಗಪ್ ಚೋಪ್ ಮಾಡಿ ಇಟ್ಬಿಟ್ರು, ಸೈಡ್ ಲೈನ್ ಮಾಡಿ ನಿಲ್ಲಿಸ್ಬಿಟ್ರು. ನಾವೇ ನಾವು ಕ್ರಿಕೆಟ್ ಆಸ್ಟ್ರೇಲಿಯನ್ ಟೀಮಾ ಅಥವಾ ನಾವು ಇಂಡಿಯಾದವ್ರು ಆಸ್ಟ್ರೇಲಿಯನ್ಸಾ ಆ ಥರ ಆ ರೇಂಜಿಗೆ ತೊಗೊಳ್ಟೋಗ್ಬಿಟ್ರು. ಎಸ್ಪೆಷಲಿ ಇನ್ ಟೆಸ್ಟ್ ಫಾರ್ಮೇಟು ಅಕ್ರಾಸ್ ಆಲ್ ಫಾರ್ಮೇಟ್ಸ್. ಅವ್ರ ಕ್ಯಾಪ್ಟನ್ಸಿಲಿ ಏನೋ ಒಂಥರ ಡಿಫ್ರೆಂಟ್ ಎರಾನೇ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಯಾರಿಗೂ ಯಾವ ಮಗುಂಗೂ ಎದುರುಕೊಂಡೇ ಇರೋವಂಥ ಪ್ಲೇಯರ್ ಯಾರು ಇದ್ದಾರೆ ಅಂದರೆ ಬೇರೆಯವ್ರಿಗೆ ಎದುರಿಸೋವಂಥ ಪ್ಲೇಯರು ಇಟ್ಸ್ ವಿರಾಟ್ ಕೊಹ್ಲಿ ಇನ್ ಮಾಡರ್ನ್ ಡೇ ಕ್ರಿಕೆಟ್. ಅಪ್ಡೇಟ್ ನಂಬರ್ 4, ಶಿವಮ್ ದುಬೆ ಅವರು ಮಾತಾಡಿದ್ದಾರೆ. ಅವ್ರ ಎಕ್ಸ್ಟ್ರಾರ್ಡನರಿ ಪರ್ಫಾರ್ಮೆನ್ಸ್ ಮೇಲೆ 3 ವಿಕೆಟ್ ಎತ್ತಿದ್ರು UAE ಮೇಲೆ. ಏನದೇನು ದೊಡ್ಡ ವಿಚಾರನ, UAE ಮೇಲೆ ನಾವು 5 ವಿಕೆಟ್ ಎತ್ತುತ್ತೀವಿ, 5 ಓವರ್ ಕೊಡ್ತು ಅಂದರೆ ಜನ ಹೇಳ್ತಾರೆ ಇವಾಗ. ಹೌದು, ಶಿವಮ್ ದುಬೆ 3 ವಿಕೆಟ್ ಎತ್ತಿರೋದ್ರಿಂದ, ಎಕ್ಸ್ಟ್ರಾರ್ಡನರಿ ಪರ್ಫಾರ್ಮೆನ್ಸ್ ಬಂದಿರೋದ್ರಿಂದ CSKನ ಹೊಗಳಿದ್ದಾರೆ. ಇಲ್ಲಿ IPL ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಬೆನಿಫಿಟ್ ಆಗಿದೆ. CSKಯಿಂದ ನಾನು ಪವರ್ ಹಿಟ್ಟಿಂಗ್ನ ಕಲ್ತಿದ್ದೀನಿ, ಜೊತೆಗೆ ಬೌಲಿಂಗ್ನು ಕೂಡ ಸಿಕ್ಕಾಪಟ್ಟೆ ಪ್ರಾಕ್ಟೀಸಲ್ಲಂತೂ ಹೆವಿ ಬೌಲಿಂಗ್ನ ಮಾಡ್ತಾ ಇದ್ದೆ, ಬ್ಯಾಟಿಂಗ್ನ ಬೌಲಿಂಗೇ ಜಾಸ್ತಿ ಮಾಡ್ತಾ ಇದ್ದೆ. ಅದರಿಂದ ನಾನು ಸಿಕ್ಕಾಪಟ್ಟೆ ಕಲ್ತ್ಕೊಂಡಿದ್ದೀನಿ CSKಯಿಂದ ಅಂತ ಹೇಳಿದ್ದಾರೆ. ಕಲ್ತಿರೋದನ್ನ ಹೇಳಿದ್ದಾರೆ ಅಷ್ಟೇ. CSKಯಿಂದ ಕಲ್ತಿರೋ ಎಲ್ಲಿಂದ ಕಲ್ತಿರೋ ಗೊತ್ತಿಲ್ಲ, ಒಟ್ನಲ್ಲಿ ಕಲ್ತಿದಾರ, ಅದಕ್ಕೆ ಕ್ರೆಡಿಟ್ ಅಂತ ಕೊಟ್ಟಿದಾರ, ಇದನ್ನ ಮೆಚ್ಕೊಬೇಕು. CSK ಆದ್ರೇನು RCB ಆದ್ರೇನು. ಅಪ್ಡೇಟ್ ನಂಬರ್ 5, ನೆನ್ನೆ ಏನು ಗೆದ್ರು UAE ಮೇಲೆ ಇಂಡಿಯಾದವರು. ಇಟ್ಸ್ ಅ ಬಿಗ್ಗೆಸ್ಟ್ ಮಾರ್ಜಿನ್ ಇನ್ ಬಾಲ್ಸ್, ನಂಬರ್ ಆಫ್ ಬಾಲ್ಸ್ ಅಂತ ಬಂದಾಗ. ಯಾಕಂದರೆ 4.3 ಓವರ್ಗೆ ಮ್ಯಾಚ್ನ ಮುಗಿಸಿರೋದ್ರಿಂದ 4.3 ಓವರ್ಗೆ ಇಂಡಿಯಾ ಯಾವತ್ತೂ ಮ್ಯಾಚ್ನ ಮುಗಿಸೇ ಇರಲಿಲ್ಲ. ಸೊ ಅದರಿಂದ UAE ಅಗೇನ್ಸ್ಟ್ ಈ ಒಂದು ದಾಖಲೆನೂ ಕೂಡ ಇಂಡಿಯಾ ಮಾಡ್ಕೊಂಡಿದೆ. ಇನ್ನು ಅಲ್ಲಿ ಒಮಾನ್ ಬೇರೆ ಇದೆ, ಅಲ್ಲಿ ಒಮಾನ್ ಮೇಲೆ ಈ ದಾಖಲೆ ಬ್ರೇಕ್ ಆಗುವಂಥ ಎಲ್ಲ ಸಾಧ್ಯತೆ ಇದ್ದದ್ದು ಕಾಣಿಸ್ತಾ ಇದೆ. UAEಗಿಂತ ಒಂದು ಸ್ವಲ್ಪ ಡೌನೇನೆ ಒಮಾನು. ನೋಡೋಣ ಆ ದಾಖಲೆ ಬ್ರೇಕ್ ಆಗುತ್ತಾ ಅಥವಾ ರಿಟೈನ್ ಆಗುತ್ತಾ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇಷ್ಟ ಆಗಿದ್ರು ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಗಾಯ್ಸ್.